ವೆಲ್ಕಮ್ ಬ್ಯಾಕ್ ಟು ಅವರ್ ಫಸ್ಟ್ ಯೂಟ್ಯೂಬ್ ನ್ಯೂ ವ್ಲಾಗ್. ನಾವಿವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಫೈನಲಿ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಟ್ರಿಪ್ ಅಂತೂ ಮುಗೀತು. ಗಾಡಿ ಅಂತೂ ಫುಲ್ ಕೋಲ್ಡಾಗಿ ನಿಂತ್ಕೊಂಡಿದೆ. ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಇವ್ರು ನೋಡಿ ಬ್ಯಾಗ್ ಹಾಕೊಂಡು ಫುಲ್ಲು ಟ್ರಾವೆಲ್ ನೋಡಿ. ಇದೇ ಇದರಲ್ಲಿ ನಾವು ನೈಟ್ ಸ್ಟೇ ಆಗಿದ್ದು. ಥರ ಅರಮನೆ ಥರ ಇದೆಯಲ್ಲ. ಫೈನಲಿ ನಾವಿವಾಗ ಹೊರಟ್ವಿ. ನೋಡಿ ಗಾಯ್ಸ್, ಇದು ಕುಕ್ಕೆಯಲ್ಲಿ ಹೆಂಗಿದೆ ವ್ಯೂ ಮಾತ್ರ. ಬೆಳಗ್ಗೆ 9 ಗಂಟೆ ಆಗಿದೆ, ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ. ಧರ್ಮಸ್ಥಳದಲ್ಲಿ ನೀರಿಲ್ಲ, ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ನೀರಿದೆ. ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಕಾಣ್ತಾ ಉಂಟಲ್ಲ ಮೀನಾ. ಅಲ್ಲಿ ಓ ಕರೆಕ್ಟ್ ಝೂಮ್ ಆಗ್ತೀನಿ ನೋಡಿ. ನೀವು ಕಾಣಿಸ್ತಲ್ಲ, ತುಂಬ ಇದೆ ಅಲ್ಲ, ಸಿಕ್ಕಾಪಟ್ಟೆ ಮೀನುಗಳಿದೆ. ಓ ಮೈ ಗಾಡ್, ಒಂದೊಂದು ಎಲ್ಲ ಹಿಂಗೆ ಬರ್ತಿದೆ. 2 kg ಹತ್ರ ಬರುತ್ತೆ. ಸಿಕ್ಕಾಪಟ್ಟೆ ಮೀನುಗಳಿದೆ ನೋಡಿ ಗೈಸ್. ನೋಡಿ ಹೆಂಗಿದೆ, ಸಖತ್ತಾಗಿದೆ ಅಲ್ಲ. ನಾವು ಹೋದ್ಸಲ ಬಂದಾಗ ಇಲ್ಲಿ ನದಿಲೇನು ಬಿಟ್ಟಿರಲಿಲ್ಲ ಸ್ನಾನ ಮಾಡೋದಕ್ಕೆ. ಈ ಸತಿ ಬಿಟ್ಟಿದ್ದಾರೆ. ನೀರು ಅಷ್ಟು ಫ್ಲೋ ಹೋಯ್ತಿಲ್ಲ ಅಂತ. ಧರ್ಮಸ್ಥಳದಲ್ಲೂ ಅಷ್ಟು ನೀರಿರಲಿಲ್ಲ. ಅಲ್ಲಿ ನೋಡಿ ಹೆಂಗೆ ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ಕಾಣ್ತಾರೆ ನಿಮಗೆ ಗೈಸ್. ಮಾತ್ರ ರೋಡ್ ಮಾತ್ರ ಸಖತ್ ಚೆನ್ನಾಗಿದೆ. ಏನು ಗೊತ್ತಾ, ಎಲ್ಲರೂ ಇಯರ್ ಎಂಡಿಂಗ್ ಅಂತ, ನ್ಯೂ ಇಯರ್ ಅಂತ ಎಲ್ಲ ಪಾರ್ಟಿ ಮಾಡೋಕ್ಕೆ ಪಬ್ಬು ಇಲ್ಲ ಗೋವಾನೋ ಎಲ್ಲ ಹೋಗಿರ್ತಾರೆ. ಬಟ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ವರ್ಷ ಚೆನ್ನಾಗಿರಲಿ, ಹಳೆ ವರ್ಷನ ಚೆನ್ನಾಗಿ ಕಳಿಸ್ಕೊಡೋಣ ಅಂತ. ಓ ಗೈಸ್, ಅಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ಬಟ್ ಒಂದೇ ಮನೆ ಇರೋದು. ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ. ಒಂದೇ ಮನೆ, ಸಿಂಪಲಾಗಿರ್ತಾರೆ ಅವ್ರು. ಹೆಂಗೆ ಒಬ್ಬೊಬ್ಬರು ಇರ್ತಾರೋ. ಫೈನಲಿ 9:30 ಊಟಕ್ಕೆ ಬಂದ್ವಿ. ಇಲ್ಲಿದೆ ನೋಡಿ ಹೋಟೆಲ್ಲು. ಗುಂಡಿ ಅಂತ ಬರುತ್ತಲ್ಲ, ಆ ಗುಂಡಿಯ ಕ್ರಾಸಲ್ಲಿ ಇರೋದು ಹೋಟ್ಲು. ಕುಕ್ಕೆಯಿಂದ ಬರ್ತಾ ಫಸ್ಟಲ್ಲೇ ಸಿಗೋ ಹೋಟ್ಲಿದೆ. ಇದೆ ಗುಂಡಿಯ ಸರ್ಕಲ್ಲು. ಇವರು ಏನೋ ನೋಡ್ತಾ ಇದ್ದಾರೆ, ಅದೇನು ಅಂತ ಗೊತ್ತಿಲ್ಲ. ಏನು ಜ್ಯೂಸು? ನ್ಯಾಚುರಲ್ ಜ್ಯೂಸ್ ಮ್ಯಾಂಗ್ಳೂರು. ಇಲ್ಲಿ ಟೇಸ್ಟ್ ಮಾಡೋಣ. ಇದೆ ಹೋಟೆಲ್ಲು ನೋಡಿ. ಓ, ವಿರಾಟ್ ಕೊಹ್ಲಿ ಧೋನಿ ಸಮೇತ ಜ್ಯೂಸ್ ಕುಡ್ದಿದ್ದಾರೆ ಅಂತ ಇಲ್ಲಿ ನೋಡಿ. ಫುಲ್ಲಿ AI ಕಾಲ ಬಂದುಬಿಡ್ತಲ್ಲ. ಇದು ವಿರಾಟ್ ಕೊಹ್ಲಿ, ಇಲ್ಲಿ ವಿರಾಟ್ ಕೊಹ್ಲಿ, ಇಲ್ಲಿ ಧೋನಿ ಜ್ಯೂಸ್ ಕುಡ್ದಾರಂತೆ. ಚೆನ್ನಾಗಿದೆ ಹೋಟೆಲ್. ಬೆಳಗ್ಗೆ ಬ್ರೇಕ್ಫಾಸ್ಟ್. ಇವರು ಇಡ್ಲಿ ವಡೆ ತಗೊಂಡಿದ್ದಾರೆ, ನಾನು ದೋಸೆ ತೊಗೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನೋಡೋಕ್ಕೆ ಮಾತ್ರ ಕ್ರಿಸ್ಪಿಯಾಗಿದೆ. ವಡೆ ಇಡ್ಲಿನೂ 2 ಇಡ್ಲಿ 1 ವಡೆ, ಇಲ್ಲಿ 3 ದೋಸೆ. ಟೇಸ್ಟ್ ಮಾಡೋಣ. ಓಕೆ, ನಾವು ತಿಂಡಿ ತಿಂತಿರ್ತೀವಿ, ನೀವು ತಿಂಡಿ ತಿಂದ್ಕೊಂಡು ಬಂದುಬಿಡಿ. ಫುಲ್ ಜಾರ್ ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಈಗ ಅದು ಯಾವ ಥರ ಮಾಡ್ತಿದ್ದಾರೆ, ಪ್ರಿಪ್ರೇಷನ್ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ. ಬಂದೆ ಪೆಪ್ಪರ್ ಅಲ್ಲ, ಪೆಪ್ಪರ್ ಪೌಡರ್, ಜಲ್ಜೀರಾ. ಓಕೆ, ಚಾಟ್ ಮಸಾಲ, ಇದು ಪೇಪರಾ. ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ. ಸಿಕ್ಕ ಒಂದು 6 ಥರ ಐಟಮ್ ಹಾಕಿದ್ದಾರೆ ಆಲ್ರೆಡಿ. ಹಂಗಿರುತ್ತೆ ನೋಡೋಣ. ಚಿಯರ್ಸ್. ಚೆನ್ನಾಗಿದೆಯಾ? ಸೂಪರಾ? ಆ್ಯಕ್ಚುಲಿ ಮೊನ್ನೆ ಧರ್ಮಸ್ಥಳ ಹತ್ರ ಕುಡಿದ್ವಿ. ಸೇಮ್ ಟೇಸ್ಟು, ಎಲ್ಲ ಕಡೆ ಒಂದೇ ಟೇಸ್ಟು. ಚೆನ್ನಾಗಿದೆ, ನೆತ್ತಿಗೆ ಹೊಡೆಯುತ್ತೆ. ಫುಲ್ಲು ಫಾಗು ಗಾಯ್ಸ್. 10 ಗಂಟೆ 10:15 ಆಗ್ತಾ ಬಂತು. ಫುಲ್ಲು ಫಾಗು. ಹೋಗ್ತಾ ಇದ್ದೀವಿ. ರೋಡು ಚೆನ್ನಾಗಿದೆ, ಬಟ್ ಅಲ್ಲಲ್ಲೇ ಗುಂಡಿಗಳು ಬಿದ್ದಿದೆ. ಓ, ಇವನ್ಯಾರು ಗುರು ಮೇಲೆ ಬರ್ತಾನೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇವನ್ನೇ ನೋಡ್ತೀರಾ? ಕಂಜೂಸ್ ಮಗ. ಪಾಪ ಕಾರ್ದು ಬ್ರೇಕ್ ಡೌನ್ ಆಗಿಬಿಟ್ಟೈತೆ. ಸೊ ಹೆಲ್ಪ್ ಮಾಡ್ತಾ ಇದ್ದೀವಿ. ಪಾಪ ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು, ವಯಸ್ಸಾದವ್ರಿಗೆ.
ಹಂಗೆ ಮುಂದೆ ಬಂದರೆ ಇನ್ನೊಂದು ಲಾರಿ ಆಕ್ಸಿಡೆಂಟು. ನಿದ್ದೆಲ್ಲ ಅಂದರೆ ಸೈಡ್ಗೆ ಹಾಕ್ಬಿಡಿ, ಯಾಕೆ ರಿಸ್ಕ್ ತೊಗೊತೀರಾ? ಮನೇಲಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರಲ್ವಾ. ಬನ್ನಿ ಗೈಸ್, ಚಾಟ್ಸ್ ಟೈಮು. ಕಾಫಿ ಗೀಫಿ ಏನಾದರೂ ಕುಡ್ಕೊಂಡು ಹೋಗೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಕುತ್ಕೊಂಡು ಡ್ರೈವ್ ಮಾಡಿ ಸಾಕಾಗಿದೆ. ಬನ್ನಿ ಹೋಗೋಣ, ಇದೆಲ್ಲ ಕಾಫಿ ಡೇ ಇದೆ, ಚೆನ್ನಾಗಿದೆ ಗೈಸ್. ಒಳಗಡೆ ನೋಡಿ, ಕಾಫಿ ಡೇದು ಇಂಟೀರಿಯರ್ ಮಾತ್ರ ಸಖತ್ತಾಗಿದೆ. ಎಲ್ಲ ವುಡನ್ನು ಮಾತ್ರ, ಕುತ್ಕೊಳ್ಳೋ ಚೇರಿಂದ ಹಿಡಿದು ಎಲ್ಲ ವುಡನ್ನು ಸಖತ್ತಾಗಿದೆ ಮಾತ್ರ. ಗೈಸ್, ಕಾಫಿ ಆರ್ಡ್ರ್ ಮಾಡಿದ್ದೆ, ಕಾಫಿ ಬಂತು. ಮತ್ತು ಡೆಸರ್ಟ್ ಕೇಕ್ ಆರ್ಡ್ರ್ ಮಾಡಿದ್ದೀನಿ, ಇನ್ನು ಮಾಡ್ತಾಯಿದ್ದಾರೆ ಅನಿಸುತ್ತೆ. ಬರುತ್ತೆ ಅದನ್ನು, ಅದು ಬಂತು. ಹಿಂಗಿದೆ ನೋಡಿ, ಕ್ರಿಸ್ಪಿಯಾಗಿ ನೋಡೋಕೆ ಮಾತ್ರ. ಇಲ್ಗಡೆ ಎಲ್ಲ ಸೂಪರಾಗಿದೆ. ಟೇಸ್ಟ್ ಮಾಡೋಣ, ನೀವು ಟೇಸ್ಟ್ ಮಾಡಿ. ಡೆಸರ್ಟ್ ಕೇಕು, ಚಾಕ್ಲೇಟ್ ಫ್ಲೇವರ್, ಬ್ಲ್ಯಾಕ್ ಫಾರೆಸ್ಟು ತುಂಬ ಸೂಪರಾಗಿದೆ ಅಲ್ಲ. ಹಾಯ್ ಗಾಯ್ಸ್, ಈಗ ತಾನೇ ಸಕಲೇಶ್ಪುರಕ್ಕೆ ರೀಚ್ ಆದ್ರಿ. ಇದೇ ಸಕಲೇಶ್ಪುರ ಹೈವೇ. ಈ ಕಡೆ ಹಾಸನ್ನು, ಈ ಕಡೆ ಸಕಲೇಶ್ಪುರ. ಇದು ಇಲ್ಲೇ ಕಾಫಿ ಕುಡಿದಿದ್ದು, ಟೇಸ್ಟ್ ಚೆನ್ನಾಗಿತ್ತು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಮೇಡಮ್ ಅವ್ರು ಹೇಳ್ತಿದ್ದಾರೆ ವಿಸಿಟ್ ಮಾಡಿ ಅಂತ. ಬಟ್ ಹಂಗೆ ನಿಮ್ಗೊಂದೇನೋ ಒಂದು ತೋರಿಸ್ತೀನಿ, ಜಸ್ಟ್ ಹಂಗೆ ನೋಡಿ ಗಾಯ್ಸ್. ಹಿಂಗಿದೆ ಗಾಡಿ. ಎಲ್ಲರಿಗೂ ಆಸೆ ಇರುತ್ತೆ ಕಾಡಲ್ಲಿ ಸಕಲೇಶ್ಪುರ ಹತ್ರ ಹೋಮ್ ಸ್ಟೇ ಇರಬೇಕು, ಈ ಥರದ ಒಂದು ಗಾಡಿ ತೊಗೊಂಡು ಸುತ್ತರಿಬೇಕು, ಫ್ರೆಂಡ್ಸ್ ಇರಬೇಕು ಅಂತ. ಬಟ್ ಎಲ್ಲ ಹಣೆ ಮೇಲೆ ಬರೆದಿದ್ರೆ ಮಾತ್ರ ಸಾಧ್ಯ. ನಾವೇನಿಷ್ಟೇ ಪ್ರಯತ್ನ ಪಟ್ಟರು ಏನೋ ಬೇಕೋ ಅದೇ ಆಗಬೇಕಾಗಿರೋದು. ನೋಡಿ, ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನಮ್ಮದು ಗಾಡಿ ಇಲ್ಲಿದೆ. ಹಾಂ ಹಾಂ, ವಿಸಿಟ್ ಮಾಡಿ. ಇದೆ ಗಾಯ್ಸ್, ಇದಾಗಿತ್ತು ನಮ್ಮ ತರುಣ್ ಐಶು ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲದಕ್ಕಿಂತ ಮುಂಚೆ ನಮ್ಮ ಫಸ್ಟ್ನೇ ವಿಡಿಯೋ ಸಪೋರ್ಟ್ ಮಾಡಿ. ಅಲ್ಲೇನೋ ಯಾರೋ ಮಾತಾಡ್ತಾರೆ ಅಂತ ನೋಡಿ. ಮಗ ಹೇಳಿದ್ರಿ, ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ.